ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ, ಅದಕ್ಕಿಂತ ಹೆಚ್ಚೇನು ಬೇಕು? ಸರ್, ಬೇರೆ ಪಕ್ಷದ ಶಾಸಕರು ಆರೋಪ ಮಾಡೋದು, ನಿಮ್ಮ ಮೇಲೆ ಚಾರ್ಜ್ ಶೀಟ್ ಹಾಕೋದು, ಅದು ನೀವು ರಾಜಕೀಯ ಕಾರಣಗಳಿಗೋಸ್ಕರ ಅಂತ ಹೇಳ್ಬೋದು. ಬಟ್ ನಿಮ್ಮದೇ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ನಿಮ್ಮ ಒಂದು ಇಲಾಖೆ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ಇಲ್ಲ, ಯಾರು ಅವ್ರ ಮಿನಿಸ್ಟ್ರ್ ಮೇಲೆ ಹೇಳಿದಾರಾ? ಇಲ್ಲ, ಒಂದು ನಿಮಿಷ, ಇಲಾಖೆ ಅಂದ್ರೆ ಯಾರಂತ ಹೇಳ್ಬೇಕಾದ್ರೆ ಈಗ ಒಂದು ನಿಮಿಷ, ಅವ್ರೀಗ ತಾವು ಅವ್ರನ್ನ ಈಗ ಯಾರನ್ನ ಮೇಲೆ ಈಗ ಮಿನಿಸ್ಟ್ರು ದುಡ್ಡು ತೊಗೊಂಡು ಮನೆ ಕೊಟ್ಟಿದ್ದಾರೆ, ಇಲ್ಲ ಅಧಿಕಾರಿಗಳು ದುಡ್ಡು ತೊಗೊಂಡು ಮನೆ ಕೊಟ್ಟಿದ್ದಾರೆ, ಇಲ್ಲ ಪಂಚಾಯತ್ ಮೆಂಬರ್ ದುಡ್ಡು ತೊಗೊಂಡು ಮನೆಗಳು ಕೊಟ್ಟಿದ್ದಾರೆ ಅಂತ ಆಗ್ಬೇಕು ತಾನೆ? ಏನಾದ್ರು ಕ್ಲಾರಿಟಿ ಬರ್ಬೇಕು ತಾನೆ? ಏನು ಕ್ಲಾರಿಟಿ ಇಲ್ಲ ಅಂದರೆ ನೀವು ತೋರಿಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ? ನನ್ನ ಮಾತಿಗೆ ನಾನು ಹೇಳ್ತಾ ಇಲ್ಲ, ನನ್ನ ಮಾತಿಗೆ ಬದ್ಧಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನು ಹೇಳ್ತೀನಿ, ಬಿ ಆರ್ ಪಾಟೀಲ್ ಅವ್ರು ಪತ್ರ ಬರೀಲಿ, ತನಿಖೆ ಆಗಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ CBI ಕೊಡಿ ಸ್ವಾಮಿ, ತನಿಖೆ ಆಗಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತೊಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಇಲ್ಲ, ಯಾವನ ತೊಗೊಳ್ಳಿ ಅವನು, ಅದು ನಾನು ಮಿನಿಸ್ಟರ್ ಅದು ತೊಗೊಳ್ಳಿ, ನಮ್ಮ ಸ್ಟಾಫನ್ನು ತೊಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ತೊಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು. ತನಿಖೆ ಈಗ ನಾನು ನನ್ನ ಕಡೆಯಿಂದ ಅವ್ರ ಮಾತಿಗೆ ನಾನು ತನಿಖೆ ಮಾಡಿದ್ದೀನಿ, ನಾನು ಆದೇಶ ಆಲ್ರೆಡಿ ಕೊಟ್ಟಿದ್ದೀನಿ. MD ಅವರು ಇಲ್ಲೇ ಕೂತಿದ್ದಾರೆ, MD ಅವ್ರಿಗೂ ಹೇಳಿದ್ದೀನಿ, ಏನ್ರಿ ಆ ಥರ ಯಾವ್ದನ ನಡೆದಿದೆಯಾ ಅಂತ. ಇಲ್ಲ ಸರ್, ನಮ್ಮಲ್ಲಿ ಬೆಳಗಿಂದ ಅವ್ರು ಕೂತ್ಕೊಂಡು ಅರ್ಧ ಗಂಟೆ ಎಲ್ಲ ವರದಿ ಕೊಟ್ಟರು, ಆ ಥರ ನಮ್ಮಲ್ಲಿ ಯಾವುದೂ ನಡೆದಿಲ್ಲ. ಈಗ ಹೇಳ್ಬೇಕು ತಾನೆ ಸರ್? ಈಗ ಬಿ ಆರ್ ಒಂದು ನಿಮಿಷ, ಒಬ್ಬೊಬ್ರು ಮಾತಾಡಿ, ಯಾರು MLAಗಳು ಏನಂತ, ಯಾರು ಪಟ್ಟಿ ಕೊಡಿ, ಯಾರಂತ ಹೇಳ್ಬೇಕು ತಾನೆ? ನೀವು ಹೇಳ್ಬೇಕು ತಾನೆ? ಹೇಳ್ರಿ, ಏನಿಗ್ರಿ, ಒಂದು ನಿಮಿಷ. ಈಗ ನಾನೇನಂದೆ, ನಾನು ಸಾಬೀತಾಗ್ಬೇಕು ತಾನೆ? ಈಗ ಆರೋಪ ಯಾರು ಮಾಡಿರೋದು? ಬಿ ಆರ್ ಪಾಟೀಲ್ ತಾನೆ ಆರೋಪ ಮಾಡಿರೋದು. ಆಯಿತು ಸ್ವಾಮಿ, ಹೇಳ್ಕೊಳ್ಳಿ, ಸಂತೋಷ, ಖುಷಿ ಪಡ್ಲಿ. ಅವ್ರು CMಗೆ ಏನು ಕೆಟ್ಟ ಹೆಸರು ಬರ್ತಾ ಇದ್ದಿದ್ದು ಅವ್ರು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಈ ಹಿಂದಿಂದ 42-36 ಸಾವಿರ ಮನೆ ಕೊಡೋಕ್ಕೆ ಸಾಧ್ಯ ಆಯ್ತಾ? ನಾ ಬಂದಾದ್ಮೇಲೆ ಕೊಟ್ಟಿರೋದು. BJP ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದು ಮನೆ ನಾನು ಹೇಳಿದ್ದೀನಿ, ಭಾಳ ಸತಿ ಸವಾಲು ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟು? ಒಂದು ಮನೆ. ನಾನು ಮಂತ್ರಿ ಆದಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು EHP ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡೋಕ್ಕೆ ಸಾಧ್ಯ ಆಯ್ತಾ? ಬೇರೆಯವ್ರು ಯಾರನ್ನ ಕೊಡೋಕ್ಕೆ ಸಾಧ್ಯ ಆಯ್ತಾ? ಇದು ಏನಕ್ಕೆ BJP ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಜನತಾದಳ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಬರೇ ಕಾಂಗ್ರೆಸ್ ಪಕ್ಷಗ ಸಿದ್ದರಾಮಯ್ಯಗೆ ಮಾತ್ರ ಬಡವ್ರ ಬಗ್ಗೆ ಕಾಳಜಿ ಇರೋದ? ಇಷ್ಟು ಗ್ಯಾರಂಟಿದಲ್ಲೂ, ಇಷ್ಟು ಮನೆ ಕೊಡಬೇಕಾದ್ರೆ ಇಷ್ಟು ಗ್ಯಾರಂಟಿದಲ್ಲೂ ಯಾರು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ.